ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಎಸ್ ಪಿ ಚಿನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಸಾವಿತ್ರಿಬಾಯಿ ಫುಲೆ ಅವರ ಪ್ರಬಂಧ ನೋಡ್ತಾ ಇದೀವಿ. ಸಾವಿತ್ರಿಬಾಯಿ ಫುಲೆ ಅವರ ಪ್ರಬಂಧ ನೋಡ್ತಾ ಇದೀವಿ. ಈ ಒಂದು ಪ್ರಬಂಧ ಅಂತಕ್ಕಂಥ ನಿಮಗೆ ಇಷ್ಟವಾಯ್ತಾ? ಇಷ್ಟವಾಗಿದ್ರೆ ಒಂದು ಲೈಕ್, ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ ನೀವು ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೇನೆ ಈ ಒಂದು ಪ್ರಬಂಧ ಯಾವ ರೀತಿಯಾಗಿ ಬರೀಬೇಕು ಅಂತ ನೋಡಿದಾಗ ಇಲ್ಲಿ ಪೀಠಿಕೆ, ವಿವರಣೆ, ಉಪಸಂಹಾರ ಬರಿಬೇಕಾಗುತ್ತೆ. ಇಷ್ಟು ಬರೆದ್ರೆ ಪೂರ್ಣಾಂಕ ಬರುತ್ತಾ? ಇಲ್ಲ. ಇನ್ನೇನಿರ್ಬೇಕು ಇದರಲ್ಲಿ ಅಂತಂದ್ರೆ ಇನ್ನಲ್ಲಿ ಈ ಒಂದು ವಿಷಯಕ್ಕೆ ತಕ್ಕಂತೆ ವಿಷಯ ವಿವರಣೆ ಇರಬೇಕು, ಸುಂದರ ಅಕ್ಷರಗಳಿದ್ದಾಗ ಆಗ ನಿಮಗೆ ಪೂರ್ಣಾಂಕ ಬರುತ್ತೆ. ರೈಟ್? ಹಾಗೆ ಪೀಠಿಗೆ ಪ್ರಾರಂಭ ಮಾಡ್ತೋಣವಾ? ಓಕೆ, ಪೀಠಿಗೆ ನೋಡಿ ಮಕ್ಕಳೇ. ಸಾವಿತ್ರಿಬಾಯಿ ಫುಲೆ ಅವರು ಭಾರತದ ಮೊದಲ ಮಹಿಳಾ ಶಿಕ್ಷಕಿಯಾಗಿದ್ರು. ಮಹಿಳಾ ಶಿಕ್ಷಣ ಮತ್ತು ಸಾಮಾಜಿಕ ಸಮಾನತೆಯ ಹೋರಾಟದಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಾರೆ. ಅಜ್ಞಾನ, ಜಾತಿ ಭೇದ ಮತ್ತು ಮಹಿಳೆಯರ ಮೇಲಿನ ಅನ್ಯಾಯಗಳ ವಿರುದ್ಧ ಧೈರ್ಯವಾಗಿ ಹೋರಾಡಿದ ಮಹಾನ್ ಸಮಾಜ ಸುಧಾರಕಿ ಅಂತಕ್ಕಂಥದ್ದು ಇಲ್ಲಿ ನಾನು ಪೀಠಿಕೆಯಲ್ಲಿ ಬರೆದೇನೆ. ಓಕೆನಾ? ಇಲ್ಲಿ 4.5 ಸಾಲನ್ನು ಬರೆದೇನೆ. ನೀವು ಹೆಚ್ಚಿನ ಮಾಹಿತಿ ಗೊತ್ತಿದ್ದಲ್ಲಿ ಏನ್ ಮಾಡ್ತೀರಾ ಅಂತಂದ್ರೆ ಇನ್ನು ಹೆಚ್ಚಿನ ವಿವರಣೆ ನೀವು ಅಲ್ಲಿ ಬರಿತಾ ಹೋಗಿ. ಸಮಯ ಎಷ್ಟೈತಿ ಫಸ್ಟ್ ಅದನ್ನ ನೋಡ್ಕೇರಿ. ಓಕೆನಾ? ಇಷ್ಟು ಬರೆದ್ರು ಸಾಕು. ಅದಂತ ವಿವರಣೆ ನೋಡ್ತಾ ಹೋಗೋಣ. ವಿವರಣೆ ನೋಡಿ ಮಕ್ಕಳೇ, ಇಲ್ಲಿ ಪಾಯಿಂಟ್ ವೈಸ್ ನಿಮಗೆ ತಿಳಿಸ್ತಾ ಹೋಗಿದ್ದೀನಿ. ಈಜಿ ಪಾಯಿಂಟ್ ನೆನ್ಪಿಟ್ಟು ವಿವರಣೆ ಬರಲಿಕ್ಕೆ ಸಾಧ್ಯ. ಈಜಿ ಮಾರ್ಕ್ಸ್ ಕೂಡ ಚೆನ್ನಾಗಿ ಬರುತ್ತೆ. ಓಕೆ, ವಿವರಣೆ ನೋಡಿ ಮಕ್ಕಳೇ. ವಿಷಯ ವಿವರಣೆ ಅಂದ್ರೂ ಒಂದೇನೆ, ವಿವರಣೆ ಅಂದ್ರೂ ಒಂದೇನೆ. ಮೊದಲನೇ ಪಾಯಿಂಟ್ ನೋಡಿ, ಜನನ ಮತ್ತು ಹಿನ್ನೆಲೆ ಅಂತಕ್ಕಂಥದ್ದು. ಸಾವಿತ್ರಿಬಾಯಿ ಫುಲೆ ಅವರು 1831ರಲ್ಲಿ ಮಹಾರಾಷ್ಟ್ರದಲ್ಲಿ ಜನಿಸಿದರು. ಶಿಕ್ಷಣಕ್ಕೆ ಅವಕಾಶವಿಲ್ಲದ ಕಾಲದಲ್ಲಿ ಜನಿಸಿದರು. ಅವರು ಕಲಿಕೆಗೆ ಮಹತ್ವ ನೀಡಿದ್ರು ಅಂತಕ್ಕಂಥದ್ದು. ಓಕೆ, ಅದ ಅಂದ್ರೆ ಎರಡನೇ ಪಾಯಿಂಟ್ ನೋಡಿ ಮಕ್ಕಳೇ. ಮಹಿಳಾ ಶಿಕ್ಷಣದ ಪ್ರಾರಂಭ. ತಮ್ಮ ಪತಿ ಜ್ಯೋತಿರಾವ್ ಫುಲೆ ಅವರೊಂದಿಗೆ ಸೇರಿ ಬಾಲಕಿಯರಿಗಾಗಿ ಮೊದಲ ಶಾಲೆಯನ್ನು ಆರಂಭಿಸಿದರು. ಇದು ಮಹಿಳಾ ಶಿಕ್ಷಣಕ್ಕೆ ಹೊಸ ದಾರಿ ತೆರೆಯಿತು ಅಂತಕ್ಕಂಥದ್ದು. ನೋಡಿ, ಇವರೇನೆ ನಮ್ಮ ಭಾರತ ದೇಶಕ್ಕೆ ಜ್ಯೋತಿಬಾ ಫುಲೆ ಅವರು ಏನ್ ಮಾಡಿರೋ, ಜೊತೆಗೆ ಬಾಲಕಿಯರ ಶಾಲೆಯನ್ನು ಮೊದಲು ತೆರೆದಿರ್ತಕ್ಕಂಥದ್ದು. ಅದು ಚೆನ್ನಾಗಿ ನೆನಪಿಡ್ತೇ ಹೋಗ್ಲಿ ಮಕ್ಕಳೇ. ಓಕೆ, ರೈಟ್. ಇವರ ಪತಿನೇ ಜ್ಯೋತಿಬಾ ಫುಲೆ ಅವರು. ಓಕೆ, ರೈಟ್. ಅಂತ ಮೂರನೇ ಪಾಯಿಂಟ್, ಸಾಮಾಜಿಕ ವಿರೋಧಗಳ ಎದುರಾಟ ಅಂತಕ್ಕಂಥದ್ದು. ಏನೆಲ್ಲ ಎದುರು ಬಂದು ಸಾಮಾಜಿಕವಾಗಿ ಅಂದ್ರೆ ಮಹಿಳೆಯರಿಗೆ ಪಾಠ ಹೇಳುತ್ತಿದ್ದ ಕಾರಣ ಸಮಾಜದಿಂದ ಅವಮಾನ, ಕಲ್ಲು ಎಸೆಯುವಂತಹ ಕಷ್ಟಗಳನ್ನು ಸಹಿಸಿಕೊಂಡರು. ಆದ್ರೂ ಅವರು ತಮ್ಮ ಕಾರ್ಯವನ್ನು ನಿಲ್ಲಿಸಲಿಲ್ಲ ಅಂತಕ್ಕಂಥದ್ದು. ಓಕೆನಾ? ಅವ್ರಿಗೆ ಅವಮಾನ ಮಾಡ್ತಾ ಇದ್ರು. ಮಹಿಳೆಯರ ಶಿಕ್ಷಣ ಕಳಿಸಿ ಅಂತೇಳಿ ಅವಮಾನ ಮಾಡ್ತಾ ಇದ್ರು, ಕಲ್ಲು ಎಸೆಯಿದ್ರು, ಕೆಸರು ಎಸ್ತಾ ಇದ್ರು. ಇಷ್ಟಿರಕ್ಕಲ್ಲ ಕೂಡ ಅವ್ರೇನು ಅದು ಬಿಡ್ಲಿಲ್ಲ, ಹಠ ಬಿಡ್ಲಿಲ್ಲ. ಏನಂತಾರೆ, ಈ ಶಿಕ್ಷಣ ನೀಡಕ್ಕೆ ಪ್ರಾರಂಭ ಮಾಡಿದ್ರು ಅಂತಕ್ಕಂಥ ನೋಡ್ಬೋದು. ನಾಲ್ಕನೇ ಪಾಯಿಂಟ್, ಜಾತಿ ಭೇದ ವಿರೋಧ. ಕೆಳ ಜಾತಿ ಮತ್ತು ದಲಿತ ಶಿಕ್ಷಣಕ್ಕಾಗಿ ಶ್ರಮಿಸಿದರು. ಇವರು ಕೆಳ ಜಾತಿ ದಲಿತ ಶಿಕ್ಷಣ ಅವ್ರಿಗೆ ನೀಡ್ತಾ ಹೋದ್ರು. ಅವರಿಗೆ ಎಲ್ಲರಿಗೂ ಸಮಾನ ಶಿಕ್ಷಣ ಸಿಗಬೇಕು ಎಂಬ ನಂಬಿಕೆಯನ್ನು ಹೊಂದಿದ್ದರು. ಎಲ್ಲರಿಗೂ ಸಮಾನ ಶಿಕ್ಷಣ ನೀಡಬೇಕಂತ ಇವ್ರ ನಂಬಿಕೆ ಆಗಿತ್ತು. ಓಕೆನಾ? ಐದನೇ ಪಾಯಿಂಟ್ ನೋಡಿ, ಸಾಹಿತ್ಯ ಮತ್ತು ಚಿಂತನೆ ಅಂತಕ್ಕಂಥದ್ದು. ಕವಿಗಳು ತಮ್ಮ ಲೇಖನಗಳ ಮೂಲಕ ಮಹಿಳೆಯರ ಹಕ್ಕುಗಳು ಹಾಗೂ ಸಾಮಾಜಿಕ ನ್ಯಾಯದ ಕುರಿತು ಜಾಗೃತಿ ಮೂಡಿಸಿದ್ರು ಅಂತಕ್ಕಂಥ ನೋಡ್ಬೋದು. ಓಕೆ, ಕೊನೆಯದಾಗಿ ಏನಿದೆ ಅಂದ್ರೆ ಉಪಸಂಹಾರ. ಉಪಸಂಹಾರ ಅಂದ್ರೆ ಏನು ಅಂದ್ರೆ ನಿಮ್ಮ ಅಭಿಪ್ರಾಯಗಳನ್ನ ಇಲ್ಲಿ ಕೊನೆಗೆ ಹೇಳ್ತಕ್ಕಂಥದ್ದು. ಓಕೆನಾ? ಇಲ್ಲಿ ನೋಡ್ತಾ ಹೋಗೋಣವಾ? ಉಪಸಂಹಾರ ಅಂತಕ್ಕಂಥದ್ದು. ಸಾವಿತ್ರಿಬಾಯಿ ಫುಲೆ ಅವರು ಕೇವಲ ಶಿಕ್ಷಕಿಯಲ್ಲ, ಅವರು ಒಂದು ಸಾಮಾಜಿಕ ಕ್ರಾಂತಿಕಾರಿ ಮಹಿಳೆ. ಅವರ ಜೀವನ ಮತ್ತು ಹೋರಾಟ ಇಂದಿನ ಪೀಳಿಗೆಯವರೆಗೂ ದಾರಿದೀಪ. ಶಿಕ್ಷಣವೇ ಸಮಾಜ ಪರಿವರ್ತನೆಯ ಶಕ್ತಿ ಎಂದು ನಮಗೆ ಕಲಿಸುತ್ತದೆ ಅಂತಕ್ಕಂಥದ್ದು ನೋಡ್ಬೋದು. ನಾನು ನನ್ನ ಅಭಿಪ್ರಾಯವನ್ನ ಅಲ್ಲಿ 3 ಅಥವಾ 4 ಸಾಲನ್ನು ಬರಿತಾ ಹೋಗಿದ್ದೀನಿ. ನಿಮ್ಮದೇ ಅಭಿಪ್ರಾಯವನ್ನ ಏನ್ ಮಾಡ್ಬೋದು ಅಂದ್ರೆ ನೀವು ಹೆಚ್ಚಿನ ಸಾಲುಗಳಲ್ಲಿ ಬರಿತಾ ಹೋಗೋದು. ಟೈಮ್ ಇತ್ತು ಹೆಚ್ಚಿಗೆ ಬರ್ರಿ, ಇಲ್ಲ ಅಂತ ಇಷ್ಟು ಬರೆದು ಸಾಕು. ಓಕೆನಾ ಮಕ್ಕಳೇ? ರೈಟ್. ಹಾಗಾಗಿ ಎಲ್ಲ ವಿವರಣೆ ಅಂತಕ್ಕಂಥ ನಿಮಗೆ ಇಷ್ಟವಾಯ್ತಾ? ಇಷ್ಟವಾಗಿದ್ರೆ ಒಂದು ಲೈಕ್, ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ ನೀವು ಸಾಧ್ಯ. ಇಂಥ ಅನೇಕ ವಿಡಿಯೋಗಳು ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಮಕ್ಕಳೇ.